ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ಯೂಶಲಿ ಇಲ್ಲದೆ ಇರೋ ಥರ ಈ ಕಡೆ ತುಂಬ ಸೈನ್ ಬೋರ್ಡ್ಸ್ ನೋಡ್ತಿರ್ತೀರ. ಸೈನ್ ಬೋರ್ಡ್ಸ್ ಇನ್ ಎ ಸೆನ್ಸ್ ಲೈಕ್ ಏನೇನೋ ಬರೆದಿದ್ದಲ್ಲ, DIY ಇಲ್ಲ BU ಅದು ಇದು ಅಂತ. ನೀವು ಈ ಥರ ಮನೇಲಿ ಮಾಡ್ಕೋಬೋದು. ಸೊ ಅದು ತುಂಬ ಸಿಂಪಲ್, ಅದಕ್ಕೇನು ಇಲ್ಲ. ಈ ಥರ ಒಂದು ವೇಸ್ಟ್ ಕಾರ್ಡ್ಬೋರ್ಡು, ಯಾವುದೋ ಏನಾದ್ರು ಪಾರ್ಸೆಲ್ ಬಂದಿರುತ್ತೆ ಆರ್ ಎನಿಥಿಂಗ್ ಲೈಕ್ ದ್ಯಾಟ್, ಅದು ಆ ಥರ ಇರೋದು. ಮನೇಲಿ ಪೇಂಟ್ಸ್ ಇರುತ್ತೆ, ಆ ಪೇಂಟ್ಸು ಯಾವ್ದಾರ ಕಲರ್ ಚೂಸ್ ಮಾಡ್ಕೋಬೋದು. ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ಮಾಡಿರೋ ಚಿಕನ್ನು. ಸೊ ಚಿಕನ್ ಫಾಲೋ ಮಾಡಿರೋ ಪ್ಯಾಟ್ರನಲ್ಲಿ ನಾನು ಮಾಡ್ತೀನಿ, ಅಂದರೆ ಬ್ಲ್ಯಾಕು ವೈಟು ಆ ಥರ. ಓಕೆ, ಸೊ ಫಸ್ಟು ಬೇಸಿಗೆ ಒಂದು ಕಲರ್ ಕೊಡಬೇಕು, ಅದು ಮಾಡಿಬಿಡೋಣ. ನಾನು ಆರೆಂಜ್ ತೊಗೊಂಡಿದ್ದೀನಿ, ಯಾಕಂದರೆ ಅವ್ರು ಆರೆಂಜ್ ಯೂಸ್ ಮಾಡಿಲ್ಲ. ಅದು ಹೆಂಗೆ ಬರೋದು ಗೊತ್ತಿಲ್ಲ. ಆ್ಯಂಡ್ ಇದರಲ್ಲಿ ಬರ್ದಿರೋದ್ರಲ್ಲಿ ನಿಮ್ಗೆ ಏನು ಇಷ್ಟ ಆಗಿದೆ ಅಂತ ಹೇಳಿ. ಹೈಡ್ ಮಾಡ್ತಿದ್ದೀನಾ ಇವಾಗ? ಓಕೆ. ಸೊ ಏನು ಇಷ್ಟ ಆಗಿದೆ ಅಂತ ಹೇಳಿ. ಆಮೇಲೆ ನಾನು ಫಾಸ್ಟಾಗಿ ಇದನ್ನು ಪೇಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಲೈಕ್ ಈ ಥರ ಬೇಸ್ ಫಸ್ಟ್ ಪೇಂಟ್ ಮಾಡ್ಕೊತೀನಿ. ಸೊ ನೋಡಿ, ಲೈಕ್ 2 ಮಿನಿಟ್ಸ್ 1 or 2 ಮಿನಿಟ್ಸಲ್ಲಿ ಆಗೋಯ್ತು. ಇದು ಆ್ಯಕ್ಚುಲಿ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕು. ಎಸ್, ಸೊ ಚಿಕನ್ ಹೇಳೋ ಥರ ಕಲರ್ ಮಿಕ್ಸ್ ಆಗಿಬಿಡುತ್ತೆ. ಆಮೇಲೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಐ ಥಿಂಕ್ ಈವನ್ ಕಲರ್ ಮಾಡಿದ್ದೀನಿ ಅಂತ ಡ್ರೈ ಆದಮೇಲೆ ಗೊತ್ತಾಗುತ್ತೆ. ಸೊ ಆರೆಂಜ್ ಬೇಸ್ ಕೊಟ್ಟಾದಮೇಲೆ ಈ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು, ಡ್ರೈ ಆದಮೇಲೆ ನಿಮ್ಮನ್ನು ಮೀಟ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಡ್ರೈ ಆಗಿದೆ. ಸೊ ನಾನು ಈ ಬಾರ್ಡರ್ ಕೊಡೋ ಗ್ಯಾಪಲ್ಲಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಈಸಿಯಾಗಿರೋ ಕ್ರಾಫ್ಟು, ಇಲ್ಲಾಂದರೆ ಫನ್ನಿ ಚಾಲೆಂಜಸ್ಸು, ನಮಗೇನೋ ಯೂಟ್ಯೂಬಲ್ಲಿ ನೋಡಿ ಬರೋ ಕುಕ್ಕಿಂಗ್ಗಳು, ಇದೆಲ್ಲನೂ ನಮ್ಮ ಚಾನಲಲ್ಲಿ ನೀವು ನೋಡೋಕ್ಕಾಗುತ್ತೆ. ಸೊ ಯಾವಾಗ ಯಾವ ವಿಡಿಯೋ ಹಾಕ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಸೊ ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾವು ಹೇಳಿದ ಥರ ಮಿಕ್ಸ್ ಆಗೋಯ್ತು. ಇನ್ನು ಡ್ರೈ ಮಾಡೋಕ್ಕೆ ಬಿಡಬೇಕು ಅನಿಸುತ್ತೆ. ನಂತರ ಯಾರು ಅರ್ಜೆಂಟ್ ಮಾಡಬೇಡಿ, ಇದನ್ನ ಡ್ರೈ ಆಗಲಿ. ಸೊ ನಾನೇನೋ ಮಾಡೋಕ್ಕೂ ಏನೋ ಆಗೋಯ್ತು, ಅಂದರೆ ಕಲರ್ ಸಿಂಗಲ್ ಕೋಟ್ ಕೊಡೋಕ್ಕೆ ಇನ್ನೂ ಆಗೋಯ್ತು. ಬಟ್ ನೋಡೋಕ್ಕೇನೂ ವರ್ಸ್ಟ್ ಆಗಿಲ್ಲ, ಚೆನ್ನಾಗಿದೆ. ಈ ಬಾರ್ಡರ್ಸ್ ಎಲ್ಲ ಕೊಡಬೇಕಾ, ಇದೆಲ್ಲ ಮಾಡಬೇಕಾ ಅಂತ ಕೇಳ್ಬೋದು. ಇದೇನು ಯೂಸು ಅಂತ ಏನಿಲ್ಲ, ಸುಮ್ಮನೆ ಏನಾದರೆ ಇಂಟ್ರೆಸ್ಟಿಂಗಾಗಿ ನಿಮಗೇನೋ ಮಾಡಬೇಕು ಅನ್ನಿಸ್ತಿದೆ. ನಿಮ್ಮ ಮನೆ ನೋಡಿ. ಆ್ಯಕ್ಚುಲಿ ನಿಮಗೊಂದು ಗೊತ್ತಾ, ಚಿಕನ್ಗೆ ಅವಳ ಮನೆ ಒಂದು 20 ಸತಿ ಚೇಂಜ್ ಮಾಡ್ತಾನೆ ಇರಬೇಕು. ಅಂದರೆ ಆಲ್ಟ್ರ್ ಮಾಡ್ತಾನೆ ಇರಬೇಕು. ಅದು ಆಲ್ಟರ್ ಆಗ್ತಾ ಏನೋ ಒಂದಾಗುತ್ತೆ. ಸೊ ಅದಕ್ಕೆ ಆಚೆ ಇದ್ದಿದ್ದೆಲ್ಲ ಒಳಗಡೆ ಬಂದುಬಿಡ್ತು. ಈ ಥರ ಎಲ್ಲ ಏನೋ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ನಾನು ಇನ್ನೂ ವಿಷಯ ಹೇಳಬೇಕು ಅಂದ್ಕೊಂಡೆ, ಲೈಕ್ ಡೈಲಿ ವಿಡಿಯೋ ಹಾಕ್ತೀವಿ ಅಂತ ಹೇಳಿದ್ವಲ್ಲ, ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಬಂದುಬಿಡ್ತು. ಸೊ ಅದಕ್ಕೆ ಸಾರಿ. ಸೊ ಇವತ್ತಿಂದ ಪ್ರಾಮಿಸ್ ಮಾಡಿದೆ, ಆದಷ್ಟು ಬೇಗ ದಿನ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಬಾರ್ಡರ್ ಒಂದು ರೇಂಜಿಗೆ ಚೆನ್ನಾಗಿ ಬಂತು. ಚಿಕನ್ ಅಷ್ಟು ನೀಟಾಗಿ ಬಂದಿಲ್ಲ ಅಂದರೂ ಚೆನ್ನಾಗಿ ಬಂತು ಅಂತ ನಾನೇ ಅಂದ್ಕೊಂಡು ಇದರಲ್ಲಿ ಏನು ಬರೆಯೋಣ ಅಂದ್ಕೊಂಡಿದ್ದೀನಿ ಅಂದರೆ ಸ್ಮೈಲ್. ನೀವು ಈ ಥರ ಏನಾದರೂ ಬರಿಬೋದು. ಇದು ಚಿಕ್ಕ ಬೋರ್ಡ್ ಅಲ್ವಾ, ಸೊ ನೀವು ಏನಾದರೂ ದೊಡ್ಡ ಸ್ವಲ್ಪ ಲಾರ್ಜ್ ರೆಕ್ಟ್ಯಾಂಗ್ಯುಲರ್ ಸೈಜಲ್ಲಿ ಬೋರ್ಡ್ ತೊಗೊಂಡು ನಿಮ್ಗೆ ಏನಾದರೂ ಇನ್ಸ್ಪೈರಿಂಗ್ ಆಗಿ ಅನ್ನಿಸುತ್ತೆ ಅಂತ ಅನಿಸಿದ್ರೆ ಅದನ್ನು ಬರ್ಕೋಬೋದು. ಲೈಕ್ ಬೆಳಗ್ಗೆ ಎದ್ದಿದ ತಕ್ಷಣ ಇದು ನೋಡ್ರೆ ಚೆನ್ನಾಗಿರುತ್ತಪ್ಪ, ಮೋಟಿವೇಟ್ ಆಗುತ್ತಪ್ಪ, ಯಾರಾದರೂ ನಮ್ಗೆ ಹಿಂಗೆ ಹೇಳಿದ್ರೆ ಅಂತ ಅನಿಸ್ದಾಗೆಲ್ಲ ಆ ಥರ ಬರ್ಕೋಬೋದು.
ನಾನು ಬರೆಯೋದು ತೋರಿಸ್ಬೇಕಾ ನಿಮಗೆ? ಆದಷ್ಟು ನೀಟಾಗಿ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಚಾನಲಲ್ಲಿ ಒಂದು ವಿಷಯ ಏನಂದರೆ, ನಾವು ವಿಡಿಯೋ ಒಳಗಡೆ ಏನು ಮಾಡಿದ್ರು ಅದು ನೀಟಾಗಿ ಬರೋಲ್ಲ. ವಿಡಿಯೋಯಿಂದ ಆಚೆ ಏನು ಮಾಡಿದ್ರು ಒಂದು ರೇಂಜಿಗೆ ಚೆನ್ನಾಗೇ ಬರುತ್ತೆ ಅಲ್ವಾ ಚಿಕನ್? ಸೈಲೆನ್ಸ್ ಹೆಂಗಿದೆ ನಿಮಗೆ? ನಿಮಗೆ ಸೈಲೆನ್ಸ್ ಆಗಿರಲ್ಲ ಅನಿಸುತ್ತೆ, ಮ್ಯೂಸಿಕ್ ಹಾಕ್ಬಿಡ್ತೀವಿ. ಹೆಂಗಿದೆ ಚಿಕನ್ ನಿಮಗೆ ನೋಡೋಕ್ಕೆ? ಇದು ನಮಗೆ ಬೇಕಾಗಿತ್ತು, ಪರವಾಗಿಲ್ಲ. ಎನಿವೇ ಇಟ್ಸ್ ಲೈಕ್ ಸ್ಮೈಲ್. ಏನೇ ಬಂದು ಸ್ಮೈಲ್ ಬರಬೇಕಲ್ವಾ? ಓಕೆ, ಇದನ್ನು ನೋಡಿದ ತಕ್ಷಣ ನಿಮಗೆ ಸ್ಮೈಲ್ ಮಾಡಬೇಕು ಅಂತ ಅನ್ಸು. ಈ ಕಾಂಬಿನೇಷನ್ ಹೆಂಗಿದೆ ನಿಮಗೆ? ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆ ಅಂದರೆ, ಬ್ಲ್ಯಾಕ್ ಬಾರ್ಡ್ರ್ ಕೊಟ್ಬಿಟ್ಟು ವೈಟಲ್ಲಿ ಬರೀಬೇಕು ಅಂದ್ಕೊಂಡೆ. ಏನು ನೆನಪಲ್ಲಿ ಇದನ್ನು ಉಲ್ಟಾ ಮಾಡೋದನ್ನ ನಂಗೆ ಗೊತ್ತಿಲ್ಲ. ಹೆಂಗಿದೆ ನಿಮಗೆ ಕಾಂಬಿನೇಷನ್? ಚೆನ್ನಾಗೇ ಇದೆ. ಹೌದಾ? ಈ ಚಿಕನ್ ಮಾಡಿರೋದೆಲ್ಲ ನೋಡಿ ನಂದು ಇದು ಆ್ಯಕ್ಚುಲಿ ಚಿಕನ್ ಏನು ಮಾಡಿದ್ದಾರೆ ಅಂದರೆ, ಡಬಲ್ ಟೇಪ್ ಯೂಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿದ್ದಾರೆ. ಸೊ ನೀವು ಡಬಲ್ ಟೇಪ್ ಯೂಸ್ ಮಾಡಿ ಪೇಸ್ಟ್ ಮಾಡ್ಬೋದು, ಅಥವಾ ನಿಮ್ಮ ಗ್ಲೂಗನ್ ಇದೆ ಅಂದರೆ ಅದನ್ನು ಯೂಸ್ ಮಾಡಿ ಪೇಸ್ಟ್ ಮಾಡ್ಬೋದು ಅಲ್ಲ ಚಿಕನ್? ಹಂಗೆ ಎಲ್ಲಾದರೂ ನಿಲ್ಲಿಸ್ತೀನಿ ಅಂದರೆ ಹಾಗೆ ನಿಲ್ಲಿಸ್ಬೋದು. ಹಾಂ, ಅದು ಮಾಡ್ಬೋದು. ಆ್ಯಂಡ್ ನಾವು ನಿಮ್ಗೆ ಇನ್ನೊಂದು ವಿಷಯ ಶೇರ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಲೈಕ್ ನಾವು ಒಂದು ಸ್ವಲ್ಪ ದಿನ ಹಿಂದೆ ನಮ್ಮ ಚಿಕನ್ ಕಾಲಿಗ್ ಒಬ್ಬರು ಬಂದುಬಿಟ್ಟು ನಮಗೆ ಸೈನ್ ಬೋರ್ಡ್ಸ್ ಮಾಡಿಕೊಡಿ ಹಾಗೆ ಹಿಂಗೆ ಅಂದ್ರೆ, ನಾನು ತುಂಬ ಓವರಾಗಿ ದುಡ್ಡು ಕೊಟ್ಟರೆ ಮಾತ್ರ ಮಾಡೋದು ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟೆ. ಸೊ ಆ ಥರ ಮಾಡೋದಕ್ಕೆ ಇದು ಲೈಕ್ ಆ್ಯಕ್ಚುಲಿ ನಾನು ನೀಟಾಗಿ ಹೇಳಿಲ್ವೋ, ಮ್ಯಾರೇಜೆಲ್ಲ ಮಾಡ್ತಾರೆ, ಫೋಟೋಶೂಟೆಲ್ಲ ಮಾಡ್ತಾರಲ್ವಾ. ಸೊ ಅದರಲ್ಲಿ ಯು ಆರ್ ಮೈ ATM, ಯು ಆರ್ ಮೈ ಕುಕ್ ಅನ್ನೋ ಥರ ಏನೋ ಲೈಕ್ ಸೈನ್ ಬೋರ್ಡ್ಸ್ ಎಲ್ಲ ಇರುತ್ತಲ್ಲ ಫೋಟೋಶೂಟ್ಗೆ, ಬ್ರೈಡ್ ಗ್ರೂಮ್ಗೆ. ಸೊ ಆ ಥರ ನೀವು ಮಾಡ್ಕೋಬೋದು. ಇಟ್ಸ್ ವೆರಿ ಕಾಸ್ಟ್ ಫ್ರೆಂಡ್ಲಿ. ಸೊ ಅದಕ್ಕೆ ಆ್ಯಕ್ಚುಲಿ ನಾವು ಇನ್ನೊಂದು ಕ್ರಾಫ್ಟಿಗೆ ಸ್ಟುವರ್ಸ್ ಯೂಸ್ ಮಾಡಿದ್ವಿ. ಬಟ್ ಆ ವಿಡಿಯೋ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಐ ಡೋಂಟ್ ನೋ, ಹೋಪ್ಫುಲಿ ಇಟ್ ಮೈಟ್ ಕಮ್ ಇನ್ ಅಪ್ಕಮಿಂಗ್ ಡೇಸ್. ಓಕೆ, ಸೊ ಅದನ್ನು ನೀವು ಕೆಳಗಡೆ ಸೆಲೋಟೇಪ್ ಇಟ್ಕೊಂಡು ಪೇಸ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ಸೊ ಅಂಥ ಸೈನ್ ಬೋರ್ಡು ನೀವು ಯೂಸ್ ಮಾಡ್ಬೋದು. ಲೈಕ್ ನನಗೆ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ದುಡ್ಡಿಲ್ಲಪ್ಪ ಹಾಗೆ ಹಿಂಗೆ ಅನ್ನೋರು, ಇವಾಗೆಲ್ಲ ಒಳ್ಳೆ ಕ್ಯಾಮ್ರಾಸ್ ಇದೆ, ಅಂದರೆ ಫೋನಲ್ಲೇ ತುಂಬ ಚೆನ್ನಾಗಿ ಕ್ಯಾಮ್ರಾಸ್ ಎಲ್ಲ ಇದೆ. ಸೊ ಅವರು ಈ ಥರ ಸೈನ್ ಬೋರ್ಡ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನೀವು ಅದನ್ನು ಮಾಡ್ಬೋದು. ಆ್ಯಂಡ್ ನಾಟ್ ಓನ್ಲಿ ಫಾರ್ ದ್ಯಾಟ್, ಯು ಕ್ಯಾನ್ ಇವನ್ ಡೂ ಇಟ್ ಫಾರ್ ಬರ್ಡೇಸ್ ಆ್ಯಂಡ್ ಸ್ಟಫ್. ಲೈಕ್ ಇಟ್ಸ್ ಮೈ ಡೇ ಸಮಥಿಂಗ್ ಏನು ಅನ್ಸುತ್ತೋ ಅದನ್ನು ನೀವು ಬರ್ಕೋಬೋದು. ಲೈಟಿಂಗ್ ಸ್ವಲ್ಪ ಏನೋ ಒಂದಾಗಿರುತ್ತೆ. ಅದೇನಾಗಿತ್ತು ಅಂದರೆ ನಮ್ಮ ಲೈಟ್ ಕೆಳಗಡೆ ಬಿದ್ದಾಯಿತು. It's okay. Anyway, we are done with the video. Just I would like to end with a smile. Sorry. Anyway, I would like to end the video with a smile, and don't forget to like and subscribe our channel. And if you would like to see ಓಕೆ, ಇನ್ನು ಬೇರೆ ವಿಡಿಯೋಸ್ ಬೇರೆ ಥರ ಏನಾದರೂ ನಾವು ಟ್ರೈ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ, ನಾವೇನಾದರೂ ರೀಕ್ರಿಯೇಟ್ ಮಾಡೋದು ನಿಮ್ಗೆ ಇಷ್ಟ ಆದರೆ ಸಜೆಸ್ಟ್ ಮಾಡಿ, ನಾವು ರೀಕ್ರಿಯೇಟ್ ಮಾಡ್ತೀವಿ. ಲೈಕ್ ಯೂಶಲಿ ಇದು ರೀಕ್ರಿಯೇಟ್ ಮಾಡಿರೋದೆ ಬೇರೆ ಲ್ಯಾಂಗ್ವೇಜಿಂದ. ನಾವು ಯೂಶಲಿ ನಮ್ಮನ್ನು ಇನಿಷಿಯಲಿ ಫಾಲೋ ಮಾಡೋರಿಗೆ ಮಾತ್ರ ಗೊತ್ತು. ಬಿಕಾಸ್ ವಿ ಆರ್ ನಾಟ್ ಲೈಕ್ ನಾವೇ ಒಂದು ಕಂಟೆಂಟ್ ತೊಗೊಂಡು ಕ್ರಿಯೇಟ್ ಮಾಡಲ್ಲ. ಬೇರೆ ಯೂಟ್ಯೂಬ್ ಚಾನಲಿಂದ ನೋಡಿ ನಿಮಗೋಸ್ಕರ ಇದು ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ಈಸಿಯರ್ ವೇ, ಆದಷ್ಟು ನಮಗೆ ಅದು ಈಸಿಯರ್ ವೇ ಅಲ್ಲಿ ನಿಮಗೆ ತಲುಪಿಸ್ತೀವಿ. ಆ್ಯಂಡ್ ಕಂಟೆಂಟ್ಗಿಂತ ನಾನು ತುಂಬ ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎನಿವೇ, ಬಾಯ್.